ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಸಾವು ಎನ್ನುವಂತಹ ಮಾಹಿತಿ. ಎಸಿದು ಗುಜರಾತ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ರೂಪಾನಿ ಸಾವು ಅಥವಾ ಮೃತದೇಹ. ಆಸ್ಪತ್ರೆಗೆ ತರುವಾಗಲೇ ಮಾಜಿ ಸಿಎಂ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಗುರುತು ಹಿಡಿಯಲಾಗದ ಸ್ಥಿತಿಯಲ್ಲಿದ್ದ ವಿಜಯ್ ರೂಪಾನಿ. ಇದು ಅತ್ಯಂತ 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 ಆಘಾತಕಾರಿ ಸುದ್ದಿ. ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸಾವು ಖಚಿತಗೊಂಡಿದೆ. ವಿಮಾನ ದುರಂತದಲ್ಲಿ ವಿಜಯ್ ರೂಪಾನಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ. ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಒಬ್ಬರನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯವಾಗದ ರೀತಿಯಲ್ಲಿ ಅವರ ರೂಪ ಬದಲಾಗಿದೆ. ಆಸ್ಪತ್ರೆಗೆ ತರುವಾಗಲೇ ಮಾಜಿ ಸಿಎಂ ಸಾವು. ತಕ್ಷಣ ಕಾರ್ಯಾಚರಣೆಯಲ್ಲಿ ರೂಪಾನಿಯ ಶರೀರವನ್ನ, ರೂಪಾನಿಯದ್ದೇ ಮೃತದೇಹ ಅಂತ ಹೇಳಿಯೂ ಕೂಡ ಕಾರ್ಯಾಚರಣೆಯಲ್ಲಿ ಗೊತ್ತಾಗಲಿಲ್ಲ. ಪ್ರಯಾಣಿಕರನ್ನ ಬದುಕಿಸುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು. ಅಷ್ಟೊತ್ತಿಗದಾಗಲೇ ಯಾರ್ಯಾರು ಉಸಿರಾಡ್ತಾ ಇದ್ರು ಅವರನ್ನೆಲ್ಲ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸ ಕಾರ್ಯಗಳು ಕೂಡ ಶರವೇಗದಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ರೂಪಾನಿಯ ಶರೀರ ಅಂತಾನೂ ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಆಸ್ಪತ್ರೆಗೆ ರವಾನಿಸ್ತಾ ಇರುವಂತಹ ಅರ್ಧ ದಾರಿಯಲ್ಲೇ ರೂಪಾನಿ ಅವರ ಉಸಿರು ಚೆಲ್ಲಿದೆ. ಸೊ ರೂಪಾನಿ ಅವರು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಖಚಿತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೇ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ರು. ಪಾಪ ಸಾಕಷ್ಟು ಪ್ರಯಾಣಿಕರಿದ್ರು, ಅದರಲ್ಲೂ ಕೂಡ ಯಥೇಚ್ಛವಾಗಿ ಭಾರತೀಯ ಪ್ರಯಾಣಿಕರು ಏರ್ ಇಂಡಿಯಾ ಆಗಿರೋದ್ರಿಂದಾಗಿ ಇದೇ ವಿಮಾನದಲ್ಲಿ ಹಿಂದೆಯೂ ಕೂಡ ಒಂದು ರೀತಿಯ ತಾಂತ್ರಿಕ ದೋಷ ಕಂಡು ಬಂದಿದೆ. ಆದರೂ ಕೂಡ ಈ ವಿಮಾನವನ್ನ ಯಾಕೆ ಹಾರಾಟಕ್ಕೆ ಬಿಟ್ಟರು ಎನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಏರ್ ಇಂಡಿಯಾ ಇದಕ್ಕೆ ಉತ್ತರಿಸಬೇಕು. ಸಂಬಂಧಪಟ್ಟಂತ ಇಲಾಖೆಯು ಕೂಡ ಅದಕ್ಕೆ ಸೂಕ್ತವಾದಂತಹ ಕಾರಣಗಳನ್ನು ಕೊಡಲೇಬೇಕಾಗಿ ಬರುತ್ತೆ. ಸಂಪೂರ್ಣ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ರೂಪಾನಿಯ ಮೃತದೇಹ. ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಸಾಕಷ್ಟು ಜನರ ಮೃತದೇಹಗಳು ಕೂಡ ಈಗ ಪತ್ತೆಯಾಗಿದೆ. ಅವರ ಯಥಾಸ್ಥಿತಿಯ ರೂಪ ಬದಲಾಗಿದೆ, ವಿರೂಪವಾಗಿದೆ. ಸುಟ್ಟ ಸ್ಥಿತಿಯಲ್ಲಿ ಜೀವಂತ ಶರೀರವೊಂದು ಬೆಂಕಿಯಲ್ಲಿ ಕುದಿದಂತಹ ನಂತರ ಹೆಂಗಿರುತ್ತೋ ಆ ಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಮೃತದೇಹವು ಪತ್ತೆಯಾಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.